ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಭಗವಂತ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ ಇವತ್ತಿನ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗಲ್ಲೊಂದು ಬೆಲ್ ಐಕಾನ್ ಇರುತ್ತೆ. ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದ್ದೆ ಆಯಿತು ಅಂದರೆ ನಾನು ಹಾಕುವಂಥ ವಿಡಿಯೋಗಳಲ್ಲಿ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಇವತ್ತು ನಾನು ಮಾಡ್ತಾ ಇರತಕ್ಕಂಥ ರೆಸಿಪಿ ಈರುಳ್ಳಿ ಹೂವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ದಾಲ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಟೀ ಗ್ಲಾಸಲ್ಲಿ 1.5 ಲೋಟದಷ್ಟು, ಅಂದರೆ ಅರ್ಧ ಲೋಟ ತೊಗರಿಬೇಳೆ, ಅರ್ಧ ಲೋಟ ಹೆಸರುಬೇಳೆ, ಅರ್ಧ ಲೋಟ ಅವರೆಬೇಳೆ ಅಂತಂದರೆ ಫ್ರೆಂಡ್ಸ್ ಇದ್ಕಿದ ಬೇಳೆ ಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಅರ್ಧ ಲೋಟನಲ್ಲಿ ತೊಗೊಂಡಿರೋ ಅಂಥದ್ದು. ಯಾಕಂದರೆ ನಾನು ಒಂದು ದೊಡ್ಡ ಕಟ್ಟು ತೊಗೊಂಡಿರೋ ಇಲ್ಲಿ ನಾನು ಒಂದು 15 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಒಂದು 3ರಿಂದ 4 ವಿಜಿಲ್ ಚೆನ್ನಾಗಿದು ಕೂಗ್ಬಿಡ್ಬೇಕಿದು. ಫುಲ್ಲು ಬೇಳೆ ಪೂರ್ತಿ ನೈಸಾಗಿ ಬೇಯಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗದು ಬೇಳೆ ಬೆಂದಿದೆ ಅಂತ. ಇನ್ನೊಂದು ಸ್ವಲ್ಪ ಬೇಳೆ ಇರುತ್ತಲ್ಲ, ಅದನ್ನು ನಾವೇನು ಮಾಡಬೇಕು, ಬೇಳೆ ಮಸಿಯೋದಿರುತ್ತಲ್ಲ ಅದರಲ್ಲಿ ತೊಗೊಂಡಿದ್ದನ್ನು ಮಸ್ಬಿಡಬೇಕು. ಇಲ್ಲಿ ನಾವು ಒಣಮೆಣ್ಸಿನ್ಕಾಯಿನ ಪೇಸ್ಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೇ ಇದನ್ನು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಪೇಸ್ಟು ಆಗೋಲ್ಲ, ಮತ್ತು ರುಬ್ಬೋದಕ್ಕೆ ಅದ್ರ ಬೀಜ ಎಲ್ಲ ಹಾಗೇ ಸಿಗುತ್ತಲ್ವ. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂತಂದರೆ ಬೇಯಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರೋವಂಥದ್ದು. ನೋಡಿ, ಇದು ನನ್ನದು ಏನು ಬೇಳೆ ಸ್ಮ್ಯಾಶರ್ ಇದೆ, ಅದರಲ್ಲಿ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇರೋವಂಥದ್ದು. ನಾನು ರುಬ್ಲಿಕ್ಕೆ ಒಣಮೆಣ್ಸಿನ್ಕಾಯಿ ಜೊತೆಗೆ ಒಂದು ಹಸಿ ಟೊಮೊಟೊನ ಹಾಕ್ಕೊಂಡು ಪೇಸ್ಟಾಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಪಕ್ಕದಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು. ಇಲ್ಲಿ ಈರುಳ್ಳಿ ಬಂದು ನಾನು ಒಂದು ಚಿಕ್ಕ ಈರುಳ್ಳಿ ಅಷ್ಟೇ ತೊಗೊಂಡಿರೋ ಅಂಥದ್ದು. ಸೊ ಜಾಸ್ತಿ ಏನು ಇದಕ್ಕೇನು ಬೇಕಾಗಲ್ಲ ಈ ರೆಸಿಪಿ ಮಾಡಬೇಕಾದ್ರೆ. ಸೊ ಹಾಗಾಗಿ ನನಗಿಲ್ಲಿ ಒಂದೇ ಈರುಳ್ಳಿ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು. ಇದಕ್ಕೆ ನಾನೊಂದು ದೊಡ್ಡ ಕಟ್ಟಾಗೋ ಅಷ್ಟು ಇದನ್ನು ನಾನು ಈರುಳ್ಳಿ ಹೂವನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ನಿಮ್ಮ ಒಂದೊಂದು ಕಡೆ ಒಂದೊಂದು ಈ ಥರ ಕರೀತಾರೆ. ಏನಂದರೆ ನಾವಿನ್ನು ಈರುಳ್ಳಿ ಕೊಳವೆ ಅಂತ ಕರೀತಾರೆ, ಈರುಳ್ಳಿ ಹೂವು ಅಂತ ಕರೀತಾರೆ, ಈರುಳ್ಳಿ ಕಡ್ಡಿ ಅಂತಲೂ ಕೂಡ ಕರೀತಾರೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಅಂದರೆ LG ಇಂಗು ನಾನು ಯಾವಾಗಲೂ ಯೂಸ್ ಮಾಡೋದು, ನಾನು ನಿಮ್ಗೆ ಹೇಳಿದ್ದೀನಲ್ಲ. ಸೊ ಇಂಗು ಮತ್ತು ಅರಿಶಿನ ಇದೆರಡು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇದು ನೀವು ದಿಢೀರಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕಂತಂದರೆ ನಾವು ಈ ಹೆಸರುಬೇಳೆ ದಾಲು, ತೊಗರಿಬೇಳೆ ದಾಳು ಇವೆಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ ಹೊತ್ತು ಬೇಗ ಆಗುತ್ತೆ ಅಂತ. ಇದು ಕೂಡ ನಮಗೆ ಬೇಗನೆ ಆಗುತ್ತೆ. ನೋಡಿ, ಏನು ಟೊಮೊಟೊ ಪೇಸ್ಟು ಮಾಡ್ಕೊಂಡಿದ್ವಲ್ಲ, ಆ ಟೊಮೊಟೊ ಒಣಮೆಣ್ಸಿನ್ಕಾಯಿನ ಅದೆರಡೂ ಕೂಡ ನಾನಿಲ್ಲಿ ಹಾಕ್ಕೊತಾ ಇರೋವಂಥದ್ದು. ಸೊ ಇದಕ್ಕೆ ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ವಲ್ಲ ದಾಲು, ಅದನ್ನೆಲ್ಲನೂ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಅಲ್ಲಿ ನಾವು ಯಾವೊಂದು ಬೇಳೆ ಯೂಸ್ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಬೇಳೆ ನಮಗೆ ನೈಸಾಗಿ ಬೆಂದಿಟ್ಕೊಂಡಿದ್ರೆ ಆಯಿತು. ಇದು ನಾವು ಬೆಳಗಿನ ಟೈಮ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೋಬೋದು. ಇಲ್ಲಿ ದಾಲ್ ಥರ ನಮಗೆ ಸ್ವಲ್ಪ ಗಟ್ಟಿ ಇರಲಿ ಚಪಾತಿಗೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನೊಂಚೂರು ಏನಾದರೂ ರೈಸ್ಗೆ ನಾವು ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ ಅಷ್ಟೇನೆ. ಬಟ್ ಟೇಸ್ಟ್ ವೈಸ್ ಹೋಯಿತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ, ಅವರೆಬೇಳೆ ಬಿದ್ದಿರೋದ್ರಿಂದ ನಮಗೆ ಇದರಲ್ಲಿ ಒಳ್ಳೆ ಟೇಸ್ಟ್ ಇದೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇದ್ಕಿದ ಕಾಳು ಬೇಳೆ ಒಣಗಿಸ್ಕಿರೋ ಅಂಥದ್ದಲ್ವ. ಬೇಸಿಗೆ ಕಾಲದಲ್ಲಂತೂ ಅದನ್ನ ಒಣಗಿಸಿ ತುಂಬಾ ಇಟ್ಕೊಂಡಿರ್ತೀವಿ, ಅವರೆಕಾಯಿ ಸೀಸನ್ ಬಂತು ಅಂದರೆ. ನನಗಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಹಾಗಾಗಿ ನಾನು ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರೋ ಅಂಥದ್ದು. ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಇದಂತೂ ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಬೆಳಗಿನ ಅರ್ಜೆನ್ಸಿನಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಈ ಥರ ರೆಸಿಪಿನ ನಾವು ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ಸ್ಗೆಂದಂತೂ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನನಗಿದು ಮಾಡಲಿಕ್ಕೆ ಸುಮಾರು ಒಂದು 15 ಮಿನಿಟ್ಸ್ ಒಳಗಡೆ ಆಗೋಯಿತು. ಸೊ ಒಂದು ಕಡೆ ಚಪಾತಿ ಹಾಕ್ಕೊಳ್ತಾ ಇದ್ದೆ, ಇನ್ನೊಂದು ಕಡೆ ಈ ಪಲ್ಯನೂ ಕೂಡ ರೆಡಿ ಆಗೋಯಿತು. ಚಪಾತಿ ಬೇಯೋದ್ರೊಳಗಡೆ ನನಗೆ ಈ ಪಲ್ಯ ರೆಡಿ ಆಯಿತು ಅನ್ನೋದೊಂದೇ ತುಂಬ ಖುಷಿ ಆಗ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗದು ಬೆಂದಿದೆ ಅಂತ. ಇಲ್ಲಿ ನಮಗೆ ಖಾರ ಸಾಕು, ಬಟ್ ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಖಾರ ಬೇಕು. ಅದಕ್ಕೆ ನಾನೇನು ಮಾಡಿದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಅದಕ್ಕೆ 1-2 ಹಾಕಿರೋ ಅಂಥದ್ದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸೂಪರಾಗಿರೋ ಬೆಳಗಿನ ತಿಂಡಿಗೆ ಒಳ್ಳೆ ದಾಲ್ ಆಗುತ್ತೆ.
ಹೆಸರುಬೇಳೆ ಉಪಯೋಗಿಸ್ತಾ ಇದ್ರಾ, ತೊಗರಿಬೇಳೆ ಉಪಯೋಗಿಸ್ತಾ ಇದ್ರಾ, ಇದರಲ್ಲಿ ನೀವು ದಾಲನ್ನು ಮಾಡ್ತಿದ್ರಾ? ಸೊ ನಾವಿಲ್ಲಿ ಮಲ್ಟಿಗ್ರೈನ್ ದಾಲನ್ನೇ ನಾನಿಲ್ಲಿ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಸಿಗೋಣ ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.